ಅನಿಮಲ್ ಕಿಂಗ್ಡಮ್ ಚಾಪ್ಟರಿಂದ ಫೈಲಮ್ ಮೊಲಸ್ಕಾ ಬಗ್ಗೆ ಸ್ಟಡಿ ಮಾಡೋಣ. ಮೊಲಸ್ಕಾದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನು, ಹಾಗೆ ಮೊಲಸ್ಕಾದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಫೈಲಮ್ ಮೊಲಸ್ಕಾ. ಮೊಲಸ್ಕಾದಲ್ಲಿ ಬರೋವಂಥ ಒಂದು ಆರ್ಗ್ಯಾನಿಸಮ್ಸ್ಗಳನ್ನು ಸಾಫ್ಟ್ ಬಾಡಿ ಅನಿಮಲ್ಸ್ ಅಂತ ಹೇಳಿ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಬಾಡಿ ಸಾಫ್ಟ್ ಆಗಿರುತ್ತೆ. ಹಾಗೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಫೈಲಮ್ ಆಗಿದೆ. ಫಸ್ಟ್ ಲಾರ್ಜೆಸ್ಟ್ ಫೈಲಮ್ ಯಾವುದು? ಆರ್ಥ್ರೋಪೋಡಾ ನೆಕ್ಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಫೈಲಮ್ ಅಂದರೆ ಅದು ಫೈಲಮ್ ಮೊಲಸ್ಕಾ. ಹ್ಯಾಬಿಟೇಟ್ ಅಂದರೆ ಫೈಲಮ್ ಮೊಲಸ್ಕಾ ಆರ್ಗ್ಯಾನಿಸಮ್ಸ್ಗಳು ಎಲ್ಲಿ ವಾಸ ಇರುತ್ತೆ ಅಂತ ನೋಡೋದಾದರೆ ಆಕ್ವಾಟಿಕ್ ಹಾಗೆ ಟೆರೆಸ್ಟ್ರಿಯಲ್ ಅಂದರೆ ವಾಟರ್ ಮತ್ತು ಲ್ಯಾಂಡ್ ಎರಡೂ ಕಡೆ ಕೂಡ ವಾಸ ಇರುತ್ತೆ. ಆಕ್ವಾಟಿಕ್ ಅಂತ ಬಂದರೆ ಫ್ರೆಶ್ ವಾಟರ್ ಮತ್ತು ಮರೈನ್ ವಾಟರ್ ಎರಡರಲ್ಲಿ ಯಾವುದರಲ್ಲಿ ಬೇಕಾದರೂ ಈ ಒಂದು ಆರ್ಗ್ಯಾನಿಸಮ್ಸ್ಗಳು ವಾಸ ಮಾಡ್ಬೋದು. ಟೆರೆಸ್ಟ್ರಿಯಲ್ ಅಂತ ಹೇಳಿದ್ರೆ ಲ್ಯಾಂಡ್. ಮೊಲಸ್ಕಾ ಆರ್ಗ್ಯಾನಿಸಮ್ಸ್ಗಳು ಕಲೋನಿಯಲ್ ಅಥವಾ ಸಾಲಿಟರಿ ಆಗಿರುತ್ತೆ. ಕಲೋನಿಯಲ್ ಅಂತ ಹೇಳಿದ್ರೆ ಗ್ರೂಪ್ಸಲ್ಲಿ ವಾಸ ಮಾಡ್ಬೋದು ಅಥವಾ ಒಂದೊಂದೇ ಸಿಂಗಲ್ ಆಗಿ ಸಾಲಿಟರಿ ಆಗಿ ಕೂಡ ವಾಸ ಮಾಡ್ಬೋದು. ಬಾಡಿ ಸ್ಟ್ರಕ್ಚರ್. ಮೊಲಸ್ಕನ್ಸ್ದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಮೇ ಬಿ ಕವರ್ಡ್ ಬೈ ಶೆಲ್. ಸೊ ಇಲ್ಲಿ ಮೇ ಬಿ ಅಂತ ಕೊಟ್ಟಿದ್ದಾರೆ. ಮೇ ಬಿ ಅಂತ ಹೇಳಿದ್ರೆ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಶೆಲ್ಲಿಂದ ಕವರ್ ಆಗಿರೋದಿಲ್ಲ. ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ಶೆಲ್ ಇರುತ್ತೆ, ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ಶೆಲ್ ಇರೋದಿಲ್ಲ. ಶೆಲ್ ಎಕ್ಸ್ಟರ್ನಲಿ ಅಥವಾ ಇಂಟರ್ನಲಿ ಪ್ರೆಸೆಂಟ್ ಇರುತ್ತೆ. ಸೊ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಶೆಲ್ ಅಂದರೆ ಬಾಡಿಯ ಹೊರಗಡೆ ಇರ್ಬೋದು ಶೆಲ್ ಅಥವಾ ಬಾಡಿಯ ಒಳಗಡೆ ಇರ್ಬೋದು. ಶೆಲ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಮೊಲಸ್ಕನ್ಸಲ್ಲಿ ಏನು ಶೆಲ್ ಇರುತ್ತೆ ಅದು ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಫಾರ್ಮೇಷನ್ ಆಗಿರುತ್ತೆ. ಅನ್ಸೆಗ್ಮೆಂಟೆಡ್. ಮೊಲಸ್ಕನ್ಸ್ನ ಬಾಡಿಯಲ್ಲಿ ಸೆಗ್ಮೆಂಟ್ಸ್ಗಳು ಇರೋದಿಲ್ಲ ಎಕ್ಸೆಪ್ಟ್ ನಿಯೋಪಿಲಿನಾ ಅನ್ನೋ ಒಂದು ಆರ್ಗ್ಯಾನಿಸಮ್ನ ಬಿಟ್ಟು ಇನ್ನು ಯಾವ ಮೊಲಸ್ಕ್ ಬಾಡಿ ಕೂಡ ಸೆಗ್ಮೆಂಟೆಡ್ ಆಗಿರೋದಿಲ್ಲ. ನಿಯೋಪಿಲಿನಾ ಆರ್ಗ್ಯಾನಿಸಮ್ನ ಬಾಡಿ ಸೆಗ್ಮೆಂಟೆಡ್ ಆಗಿರುತ್ತೆ. ಈ ಒಂದು ನಿಯೋಪಿಲಿನಾ ಆರ್ಗ್ಯಾನಿಸಮ್ ಏನಿದೆ ಇದು ಆರ್ಥ್ರೋಪೋಡ್ಸ್ ಮತ್ತು ಮೊಲಸ್ಕಾನ ಮಧ್ಯೆ ಕನೆಕ್ಟಿಂಗ್ ಲಿಂಕ್ ಆಗಿದೆ. ಬೈಲ್ಯಾಟ್ರಲ್ ಸಿಮೆಟ್ರಿನ ಎಕ್ಸಿಬಿಟ್ ಮಾಡುತ್ತೆ. ಅಂದರೆ ಈ ಒಂದು ಆರ್ಗ್ಯಾನಿಸಮ್ಸ್ಗಳನ್ನು ಯಾವುದೋ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಕಟ್ ಮಾಡಿದರೆ ಮಾತ್ರ ನಮಗೆ ಎರಡು ಸಿಮಿಲರ್ ಅಥವಾ ಸೇಮ್ ಪಾರ್ಟ್ಸ್ಗಳು ಸಿಗುತ್ತೆ. ಹಾಗೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಅಂದರೆ ಆರ್ಗನ್ ಸಿಸ್ಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್, ಈ ರೀತಿಯಾಗಿ ಆರ್ಗನ್ ಸಿಸ್ಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಆಗಿರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿದ್ರೆ 3 ಲೇಯರ್ಸ್. ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಜರ್ಮ್ ಸೆಲ್ಸ್ಗಳು 3 ಲೇಯರ್ಸ್ ಆಗಿ ಡಿಫ್ರೆನ್ಶಿಯೇಟ್ ಆಗಿರುತ್ತೆ. ಔಟರ್ ಎಕ್ಟೋಡರ್ಮ್, ಮಿಡಲ್ ಮೀಸೋಡರ್ಮ್ ಹಾಗೆ ಇನ್ನರ್ ಎಂಡೋಡರ್ಮ್. ಸೀಲೋಮೇಟ್ಸ್ ಅಂದರೆ ಮೊಲಸ್ಕನ್ಸ್ ಬಾಡಿಯಲ್ಲಿ ಸೀಲೋಮ್ ಪ್ರೆಸೆಂಟ್ ಇರುತ್ತೆ. ಸೀಲೋಮ್ ಅಂತ ಹೇಳಿದ್ರೆ ಏನು? ಬಾಡಿ ಕ್ಯಾವಿಟಿ ಮೀಸೋಡರ್ಮ್ ಲೇಯರಿಂದ ಲೈನ್ಡ್ ಆಗಿದ್ರೆ ಅದನ್ನು ನಾವು ಸೀಲೋಮ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಲೆಕ್ಚರಲ್ಲಿ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿದ್ದೀವಿ. ನಿಮಗೆ ಇದರ ಮೀನಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಲೆಕ್ಚರ್ನ ನೋಡಿ. ಬಾಡಿ ಈಸ್ ಡಿಫ್ರೆನ್ಶಿಯೇಟೆಡ್ ಇಂಟು ಹೆಡ್, ವಿಸರಲ್ ಮಾಸ್, ಫೂಟ್ ಆ್ಯಂಡ್ ಮ್ಯಾಂಟಲ್. ಬಾಡಿನ ಹೆಡ್, ವಿಸರಲ್ ಮಾಸ್, ಫೂಟ್ ಹಾಗೆ ಮ್ಯಾಂಟಲ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ವಿಸರಲ್ ಮಾಸಲ್ಲಿ ಆರ್ಗನ್ಸ್ಗಳಿರುತ್ತೆ. ಹಾಗೆ ಮ್ಯಾಂಟಲ್ ಬಂದು ಫ್ಲೆಶಿ ಫೋಲ್ಡ್ಸ್ ಆರ್ ಔಟ್ ಗ್ರೋತ್ ಆಫ್ ಬಾಡಿ ವಾಲ್. ಸೊ ಮೊಲಸ್ಕನ್ಸ್ದು ಬಾಡಿ ವಾಲ್ ಏನಿರುತ್ತೆ ಅದರ ಔಟ್ ಗ್ರೋತ್, ಆ ಬಾಡಿ ವಾಲೇನೆ ಫ್ಲೆಶಿ ಫೋಲ್ಡ್ಸ್ ಆಗಿ ಮ್ಯಾಂಟಲ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಮ್ಯಾಂಟಲ್ ಬಾಡಿನ ಕವರ್ ಮಾಡಿರುತ್ತೆ. ಈ ಒಂದು ಮ್ಯಾಂಟಲಿಂದ ಶೆಲ್ ಸೆಕ್ರೀಟ್ ಆಗುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಏನು ಶೆಲ್ಸ್ ಫಾರ್ಮೇಷನ್ ಆಗುತ್ತೆ ಮೊಲಸ್ಕನ್ಸಲ್ಲಿ ಅದನ್ನು ಸೆಕ್ರೀಟ್ ಮಾಡೋದು ಈ ಒಂದು ಮ್ಯಾಂಟಲ್. ರೆಸ್ಪಿರೇಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಡಿಫ್ರೆಂಟ್ ಆರ್ಗ್ಯಾನಿಸಮ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಡಿಫ್ರೆಂಟ್ ಆರ್ಗ್ಯಾನಿಸಮ್ ಅಂದರೆ ಡಿಫ್ರೆಂಟ್ ಮೊಲಸ್ಕ್. ಯಾವ್ಯಾವ ಟೈಪ್ ರೆಸ್ಪಿರೇಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದರೆ ಗಿಲ್ಸ್, ಬಾಡಿ ಸರ್ಫೇಸ್ನ ಮುಖಾಂತರನೇ ರೆಸ್ಪೈರ್ ಮಾಡುತ್ತೆ ಕೆಲವು ಆರ್ಗ್ಯಾನಿಸಮ್ಸ್ಗಳು. ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳು ಮ್ಯಾಂಟಲ್ನ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಹಾಗೆ ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ಲಂಗ್ಸ್ ಪ್ರೆಸೆಂಟ್ ಇರುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ಪ್ರೆಸೆಂಟ್ ಇರುತ್ತೆ. ಮೊಲಸ್ಕನ್ಸಲ್ಲಿ ಬರೋ ಎಲ್ಲ ಆರ್ಗ್ಯಾನಿಸಮ್ಸ್ಗಳ ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಟೈಪ್ ಆಗಿರುತ್ತೆ ಎಕ್ಸೆಪ್ಟ್ ಸಿಫಾಲೋಪೋಡ್ಸ್ ಅಲ್ಲಿ ಕ್ಲೋಸ್ಡ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಸಿಫಾಲೋಪೋಡ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಸ್ಕ್ವಿಡ್ಸ್ ಮತ್ತು ಆಕ್ಟೋಪಸ್ ಲೈಕ್ ಆರ್ಗ್ಯಾನಿಸಮ್ಸ್ಗಳು ಬರುತ್ತೆ. ಮೊಲಸ್ಕಾ ಆರ್ಗ್ಯಾನಿಸಮ್ಸ್ದು ಬ್ಲಡ್ ಬ್ಲೂ ಕಲರ್ ಇರುತ್ತೆ. ಲೈಕ್ ಆಕ್ಟೋಪಸ್ ಆಗಿರ್ಬೋದು, ಸ್ಕ್ವಿಡ್, ಇದ್ರದ್ದೆಲ್ಲ ಬ್ಲಡ್ ಬ್ಲೂ ಕಲರ್ ಇರುತ್ತೆ. ಯಾಕೆ ಬ್ಲೂ ಇರುತ್ತೆ ಅಂತ ನೋಡೋದಾದರೆ ಕಾಪರ್ ಕಂಟೈನಿಂಗ್ ಬ್ಲೂ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ಆ ಬ್ಲೂ ಪಿಗ್ಮೆಂಟ್ನ ಹೀಮೋಸಯನಿನ್ ಅಂತ ಹೇಳಿ ಕರಿತೀವಿ. ಸೊ ಇದರಿಂದ
ಮೊಲಸ್ಕನ್ಸ್ದು ಬ್ಲಡ್ ಬ್ಲೂ ಕಲರಲ್ಲಿ ಇರುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಇದು ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್ಗಳು ಡಿಫ್ರೆಂಟ್ ಮೊಲಸ್ಕನ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಲೈಕ್ ಆರ್ಗನ್ ಆಫ್ ಬೋಜೆನಸ್ ಆಗಿರ್ಬೋದು, ಹಾಗೆ ಕೀಬರ್ಸ್ ಆರ್ಗನ್ ಅಂತ ಹೇಳಿದ್ರೆ 1 or 2 ಪೇರ್ ಆಫ್ ಕಿಡ್ನೀಸ್ ಇರುತ್ತೆ. ಅದರ ಮುಖಾಂತರ ಎಕ್ಸ್ಕ್ರೀಷನ್ ಕ್ಯಾರಿಡ್ ಔಟ್ ಆಗುತ್ತೆ. ಈ ಒಂದು ಮೊಲಸ್ಕಾ ಆರ್ಗಾನಿಸಮ್ಸ್ಗಳು ಅಮೋನೋಟೆಲಿಕ್ ಆಗಿರುತ್ತೆ, ಅಂದರೆ ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ. ರಿಪ್ರೊಡಕ್ಟಿವ್ ಸಿಸ್ಟಮಿಗೆ ಬಂದರೆ ಸೆಕ್ಸಸ್ ಸಪರೇಟ್ ಅಂತ ಹೇಳಿದ್ರೆ ಮೇಲ್ ಮತ್ತು ಫೀಮೇಲ್ ಆರ್ಗಾನಿಸಮ್ ಎರಡು ಕೂಡ ಸಪ್ರೇಟ್ ಆಗಿರುತ್ತೆ. ಫರ್ಟಿಲೈಸೇಷನ್ ಎಕ್ಸ್ಟರ್ನಲ್ ಆಗಿರ್ಬೋದು ಅಥವಾ ಇಂಟರ್ನಲ್. ಓವಿಪೆರಸ್ ಆಗಿರುತ್ತೆ, ಅಂದರೆ ಮೊಟ್ಟೆನ ಇಟ್ಟು ಅದರಿಂದ ಮರಿ ಮಾಡುತ್ತೆ. ಡೆವಲಪ್ಮೆಂಟ್ ಇಂಡೈರೆಕ್ಟ್, ಅಂದರೆ ಲಾರ್ವಾ ಸ್ಟೇಜ್ ಪ್ರೆಸೆಂಟ್ ಇರುತ್ತೆ. ಎಕ್ಸಾಂಪಲ್ಸ್ ಆಕ್ಟೋಪಸ್, ಇದನ್ನು ಡೆವಿಲ್ ಫಿಶ್ ಅಂತ ಹೇಳಿ ಕರೀತಾರೆ ಕಾಮನ್ ಆಗಿ. ಪೀಲಾ, ಇದನ್ನು ಆ್ಯಪಲ್ ಸ್ನೇಲ್ ಅಂತ ಹೇಳಿ ಕರೀತಾರೆ. ಹಾಗೆ ಪಿಂಕ್ ಟ್ಯಾಡಾ, ಇದನ್ನು ಪರ್ಲ್ ಆಯಿಸ್ಟರ್ ಅಂತ ಹೇಳಿ ಕರೀತಾರೆ. ಸೆಪಿಯಾ, ಇದನ್ನು ಕಟಲ್ ಫಿಶ್ ಅಂತ ಹೇಳಿ ಕರೀತಾರೆ. ಡೆಂಟೇಲಿಯಮ್, ಟಸ್ಕ್ ಶೆಲ್ ಅಂತ ಹೇಳಿ ಕರೀತಾರೆ ಕಾಮನ್ ಆಗಿ. ಇಲ್ಲಿ ಪಿಕ್ಚರ್ಸ್ಗಳಲ್ಲಿ ನೀವು ಆಕ್ಟೋಪಸ್, ಸ್ಕ್ವಿಡ್, ಸ್ನೇಲ್ ಹಾಗೆ ಪರ್ಲ್ ಆಯಿಸ್ಟರ್ಸ್ನ ಅಬ್ಸರ್ವ್ ಮಾಡ್ಬೋದು.